ಆದ್ರೆ ವೈಷ್ಣವಿರು ಸೇರಿದೊಂದಾರದ ಹೆಸರೇ ಗೊತ್ತಾಗಲಿವಲ್ಲೇ. ಗೊತ್ತಾಯ್ತು ಆದ್ರೆ ಕಾರಣಕ್ಕೊಂದು ಹೆಸರಿರ್ಬೇಕಲ್ಲ. ಒಸಿ ಉದಾಹರಣೆಗೆ ಹೇಳಿದ್ರೆ ಹಾಗಲ್ವಾ? ಏನೋ ಹೆಸರು ಕೇಳಿದರೆ ಹೆಸರು ಬಿದ್ದೋತರ ಆಡಬಾರದು ಅಂತ ಹೇಳಿ ಮಣಿ. ನನ್ನ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ನನ್ನ ಹೆಸರು ಕೃಷ್ಣ ಅಂತ ಹೇಳಮ್ಮ ಮಣಿ. ಅದೆಲ್ಲ ದ್ವಾಪರ ಯುಗಕ್ಕೆ. ಈ ಕಲಿಯುಗದ ಕೃಷ್ಣ, ಈ ಕಲಿಯುಗದ ಕೃಷ್ಣ ಯಾವ ಕನ್ಯೇನು ಕಣ್ಣೆತ್ತು ನೋಡಲ್ಲ, ಯಾವ ಕನ್ಯೇನು ಕಣ್ಣೆತ್ತು ನೋಡಲ್ಲ. ನೋಡ್ತಾನೆ ಇದೀನಲ್ಲ. ಮಾತಲ್ಲಿ ಮಾತು ಮಸ್ಬಿಡತ ಹೇಳಿ ಮಣಿ. ಇವಾಗಲಾದ್ರೂ ಹೆಸರನ್ನ ಹೇಳಲಿ ಕನ್ಯಾಮಣಿ. ಅದು ಯಾವದು ನೆಲದ ಮ್ಯಾಲೈತೋ ಅಂಬರದಾಗೈತೋ, ನೆಲದ ಮ್ಯಾಲೈತೋ ಅಂಬರದಾಗೈತೋ. ಕೊಟ್ಟದಿಂದಲೇ ಮಣಿ ಕಣ್ಮಣಿ. ಅಂಬರಕ್ಕೆ ಚಾಚ್ಕೊಂಡಿದ್ದೆ. ಅಂಬರ ಅಂದ್ರೆ ಕನಕಾಂಬರ. ಗೊತ್ತಾಯ್ತು, ಕನಕ